KPSCನಲ್ಲಿ ಗ್ರೂಪ್ ಬಿ ಇವತ್ತು ಜನರಲ್ ಪೇಪರ್ ಇದ್ದರೆ ಆ ಜನರಲ್ ಪೇಪರ್ ಕೆ ಆನ್ಸರ್ ನೋಡಿ ಬರ್ರಿ. ಸಾಮಾನ್ಯ ಪ್ರಶ್ನೆ ಪತ್ರಿಕೆ 1 ವಿಷಯ ಸಂಕೇತ 608 ಎಷ್ಟು 1.5 ತಾಸು ಇತ್ತು ಎಕ್ಸಾಮ್ ಅದ. ಫಸ್ಟ್ನೇ ಕ್ವಶನ್ ಏನು ಕೇಳ್ಯಾರಂದ್ರೆ, ಯಾವ ಪದ್ಧತಿಯನ್ನು 1843ರ ಭಾರತದ ಅಧಿನಿಯಮರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ? ಯಾವುದಂದ್ರೆ ಮೂರನೇ ನೋಡ್ರಿ, ಯಾವ್ದು? ಗುಲಾಮಗಿರಿ. ನೆಕ್ಸ್ಟ್ ಒನ್, ಅನುಸೂಚಿತ ಜಾತಿ ಎಂಬ ಪದವನ್ನು ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು? ಅಂದ್ರೆ ಫಸ್ಟ್ ಒನ್ 1909ರ ಇಂಡಿಯನ್ ಕೌನ್ಸಿಲಿಂಗ್ ಆ್ಯಕ್ಟ್, ಸೆಕೆಂಡ್ ಒನ್ 1919ರ ಭಾರತ ಸರ್ಕಾರ ಆ್ಯಕ್ಟ್, 3 1935 ಭಾರತ ಸರ್ಕಾರ ಆ್ಯಕ್ಟ್, 4 ಭಾರತದ ಗಣರಾಜ್ಯ ಸಂವಿಧಾನ. ಇದರಲ್ಲಿ ಆನ್ಸರ್ ಮೂರನೇ ನೋಡ್ರಿ, 1935 ಭಾರತ ಸರ್ಕಾರದ ಆ್ಯಕ್ಟ್. ನೆಕ್ಸ್ಟ್ ಒನ್, 2023ರಲ್ಲಿ ಭಾರತದ ಅಗ್ರ ಮತ್ತು ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳಲ್ಲಿ ಆರೋಹಣ ಕ್ರಮಗಳಲ್ಲಿ ಜೋಡಿಸಿ. ಇದ್ರೊಳಗೆ ಆನ್ಸರ್ 3 ನಂಬರ್ 4 ಬರ್ತದೆ. ಚೈನಾ, ನೆದರ್ಲ್ಯಾಂಡ್, USA. 5 ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 2014ರ G20 ಅಧ್ಯಕ್ಷತೆಯ ಬ್ರೆಜಿಲ್ ಆಗಿದೆ. ಬಿಲ್ಡಿಂಗ್ ಅ ಜಸ್ಟ್ ವರ್ಲ್ಡ್ ಆ್ಯಂಡ್ ಎ ಸಸ್ಟೈನಬಲ್ ಪ್ಲಾನೆಟ್ ಹೇಳಿಕೆಯು 2024 G20ಯ ಉಲ್ಲೇಖವಾಗಿದೆ. ಇದರ ಸರಿಯ ಉತ್ತರ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ 2. ಅಂದರೆ ಯಾವ ಕರೆಕ್ಟ್ ಅಂದ್ರೆ ಎ ಮತ್ತು ಬಿ, ಮೂರನೇದು ಕರೆಕ್ಟ್ ನೋಡ್ರಿ, ಎ ಮತ್ತು ಬಿ ಕರೆಕ್ಟ್. ಹನ್ನೆರಡ್ರಿ, ಈ ಕೆಳಗೆ ಯಾವುದು ಆಫ್ರಿಕಾದ ಸಹೇಲ್ ಪ್ರದೇಶದ ಭಾಗವಾಗಿರುವುದಿಲ್ಲ? ಇದರೊಳಗೆ ಯಾವುದಾಗಿರಲಿಲ್ಲ ಅಂದ್ರೆ 4ನೇದ್ರಿ, ಈಜಿಪ್ಟ್, ಲಿಬಿಯಾ ಮತ್ತು ಚಾಡ್ ಮತ್ತು ಅಲ್ಜೇರಿಯಾ. ನೆಕ್ಸ್ಟ್ 14, ಚಿಲಿಯ ಜಗದ್ವಿಖ್ಯಾತ ಚೌಕಿಯಾಮಾಟ್ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ? ಇದು 2. ಎರಡನೇ ಸರಿ ನೋಡ್ರಿ. ಇದು ಚೌಕಿಯಾಮಾಟ್ ತಾಮ್ರಕ್ಕೆ ಇದನ್ನ ಹಾಕಿತ್ರಿ. 16 ಕ್ವಶನ್ ನೋಡ್ರಿ, ಪಟ್ಟಿ 1 ಮತ್ತು ಪಟ್ಟಿ 2 ಏನು ಕೊಟ್ಟರೆ ಹೊಂದಿಸಿ ಮತ್ತು ಕೆಳಗಿನ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರ ಆಯ್ಕೆ ಮಾಡಿ. ಆಸ್ಟ್ರೇಲಿಯಾ ರಾಜ್ಯಗಳು ಮತ್ತು ನಗರಗಳು. ಇದ್ರೊಳಗೆ ಸರಿಯಾದ ಉತ್ತರ ಅಂದ್ರೆ ಮೂರನೇದು ಆಕೈತೆ ನೋಡ್ರಿ, ಮೂರನೇದು ಸರಿಯಾದ ಉತ್ತರ ಆಕತ್ರಿ. ಫಸ್ಟ್ ಕಿನ್ನೆಸ್ಲ್ಯಾಂಡ್, ಸೆಕೆಂಡ್ರಿ ಬ್ರಿಸ್ಬೇನ್, ಮತ್ತು ದಕ್ಷಿಣ ಆಸ್ಟ್ರೇಲಿಯಾಕ್ಕೆ ಫಸ್ಟ್ ಒನ್ ಅಡಿಲೇಡ್, ಮತ್ತು ಫೋರ್ತ್ ಒನ್ ಅಥವಾ ಪಶ್ಚಿಮ ಆಸ್ಟ್ರೇಲಿಯಾ ಫೋರ್ತ್ ಒನ್ ಆಗತ್ರಿ. ಅಂದ್ರೆ ವಿಕ್ಟೋರಿಯಾಗೆ ಫೋರ್ತ್ ಒನ್ ಆಕತ್ರಿ ಮೆಸೋಬಾನ್ಸ್. ಮತ್ತು ಥರ್ಡ್ ಇದ್ದಿದ್ದ ಅಲ್ಲಿ ಇದನ್ನ ಆಕತ್ರಿ, ಥರ್ಡ್ ಆಕತ್ರಿ. ಫೋರ್ತ್ ಇದ್ದೆ ಥರ್ಡ್ ಆಗಿಬಿಡತ್ರಿ, ಕಾಲ್ಗೊರ್ಲಿ. ಆನ್ಸರ್ ಇದ್ರಾಗ ಮೂರನೇ ಸರಿ ಆಗತ್ರಿ. 17ನೇ ಕ್ವಶನ್ ರೀ, ಹುಲ್ಲುಗಾವಲಲ್ಲಿ ಮರಗಳ ಪರಿಸರ ಅನುಕ್ರಮವಾಗಿ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ. ಕಾರಣ ಏನು? ಕಾರಣ ಅಂದ್ರೆ ರೀ 17ನೇ ಕ್ವಶನ್ ರೀ, ಮೂರನೇದ ಜಲ ಮಿತಿಗಳು ಮತ್ತು ಬೆಂಕಿಗಳು. ಇದು ಸರಿಯಾದ ಉತ್ತರ ನೋಡ್ರಿ. 19, ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಮತ್ತು ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯನ್ನು ಕುರಿತಾಗಿದೆ? ಯಾವುದಂದ್ರೆ ರೀ ಇದರೊಳಗೆ ಸಂವಿಧಾನದ 40ನೇ ಅನುಚ್ಛೇದವಾಗಿದೆ. ಇದು ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಸಂವಿಧಾನದ 40ನೇ ಅನುಚ್ಛೇದ ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್ ಒನ್ 20, ಈ ಕೆಳಕಂಡ ಹೇಳಿಕೆಯನ್ನು ಪರಿಗಣಿಸಿ. ಇದರೊಳಗೆ ಉತ್ತರ 20ನೇದ್ರೆ ಸೆಕೆಂಡ್ ಒನ್ ಹಾಕತ್ ನೋಡ್ರಿ. 20ನೇ ಕ್ವಶನ್ ಸೆಕೆಂಡ್ ಒನ್. ಸಿ ಮಾತ್ರ ಸರಿ ಆಕೈತ್ರಿ. 21, ಭಾರತ ಮಣ್ಣುಗಳ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆಗಳು ಪರಿಗಣಿಸಲಾಗಿದೆ?
ಈ ಹೇಳಿಕೆ ಒಳಗೆ ರೀ 3 ನಂಬರ್ ಸರಿಯಾದ ಉತ್ತರ ಆಕೈತೆ ನೋಡ್ರಿ. 3 ನಂಬರ್ ಸರಿಯಾದ ಹೇಳಿಕೆ 1 ಮತ್ತು 2 ಸರಿಯಾಗಿವೆ. ಅಂದರೆ ಭಾರತದ ಇತರರ ಪ್ರಕಾರ ಮಣ್ಣು ಮತ್ತು ಹೋಲಿಸಿದರೆ ಹೆಚ್ಚು ಫಲವತ್ತತೆ ಮೆಕ್ಕಲು ಮಣ್ಣು ಮತ್ತು ದೊಡ್ಡ ಪ್ರಮಾಣದ ಪ್ರದೇಶನ ವ್ಯಾಪಿಸಿದೆ. ಇದು ಸರಿ ಆಕತ್ರಿ. ಈ ಹೇಳಿಕೆ ಕೆಂಪು ಮಣ್ಣು ವ್ಯಾಪಕವಾಗಿ ರೆಗಾರ್ ಎಂಬು ಪರಿಚಯಿಸುತ್ತದೆ. ಇದು ಕರೆಕ್ಟ್ ಆಕತ್ರಿ. 22 ವಿದ್ಯುತ್ ಸಂಪನ್ಮೂಲ ಸಂಬಂಧಿಸಿದಂತೆ ಈ ಹೇಳಿಕೆಯನ್ನು ಗುರುತಿಸಿರಿ. ಸೆಕೆಂಡ್ 1 ಆಕತ್ ನೋಡ್ರಿ. ಇದ್ರೊಳಗೆ ಸೆಕೆಂಡ್ 1 ಅಂದರೆ ಆನ್ಸರ್ ಬಿ ಮತ್ತು ಸಿ ಮಾತ್ರ ಸರಿಯಾಗಿದೆ, ಎ ಸರಿಯಾಗಿಲ್ಲ. 23 ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿರಿ. 3 ಹೇಳಿಕೆ 1 ಮತ್ತು 2 ಸರಿಯಾಗಿದೆ. ಈ ಹೇಳಿಕೆಗಳಲ್ಲಿ 1 ಮತ್ತು 2 ಸರಿಯಾಗಿವೆ. 23 1 ಮತ್ತು 2 ಹೇಳಿಕೆ ಸರಿಯಾಗಿವೆ. ಅಂದರೆ 3 ಕರೆಕ್ಟ್ ಆಗತ್ತೆ ನೋಡ್ರಿ. 3 ನಂಬರ್. 24 ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನ ಪರಿಹಾರಕ್ಕಾಗಿ ಉನ್ನತಾಧಿಕಾರ ಸಮಿತಿಯನ್ನು ಶಿಫಾರಸಿನ ಪ್ರಕಾರ ಇವರ ವಿಶೇಷ ಅಭಿವೃದ್ಧಿ ಯೋಜನೆಗಳ ಸಂಪನ್ಮೂಲ ಹಂಚಿಕೆ ಡ್ಯಾಶ್ ದರದ ಮೂಲಕ ಮಾಡಬೇಕು. ಅಂದರೆ ಇದ್ರೊಳಗೆ ಸಂಚಿಕೆ ಅಭಾವ ಮತ್ತು ಸೂಚಕ ಪ್ರಶ್ನೆದಾಗತ್ತೆ ನೋಡ್ರಿ. ಇದ್ರೊಳಗೆ ಫಸ್ಟ್ ಇದ್ರ ಮೂಲಕ ಅವರ ಸಂಪನ್ಮೂಲಗಳನ್ನು ಹಂಚಿಕೆ ಮಾಡಬೇಕೆಂಬುದನ್ನು ತಿಳಿಸ್ತೈತ್ರಿ. 25 ಭಾರತದಲ್ಲಿ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಎ ಭಾರತೀಯ ಭಾಷೆಗಳನ್ನು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಗದ ಭಾಷಾವರ್ಗ ದ್ರಾವಿಡನರು, ಭಾಷಾವರ್ಗ ಅಸ್ಟ್ರಿಕ್ ಮತ್ತು ಭಾಷಾವರ್ಗ ಮತ್ತು ಸೈಲೋ ಟಿಬೆಟಿಯನ್ ಭಾಷಾವರ್ಗಗಳೆಂಬ 4 ಭಾಷಾಶಾಸ್ತ್ರ ಗುಂಪುಗಳಾಗಿ ವರ್ಗಿಸಬಹುದು. ಸೆಕೆಂಡ್ 1 ಸರಿಯಾಗೈತ್ರಿ. ಬಹುತೇಕ ದ್ರಾವಿಡ ಭಾಷಾ ಗುಂಪುಗಳು ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳ ವ್ಯಾಪಕವಾಗಿದೆ. ಇದು ತಪ್ಪು. ಈ 4 ಭಾಷಾವರ್ಗದಲ್ಲಿ ಸೈನೋ ಟಿಬೆಟಿಯನ್ ಭಾಗವರ್ಗವು ಅತ್ಯಂತ ಚಿಕ್ಕವಾಗಿದೆ. ಇದ್ರೊಳಗೆ ಆನ್ಸರ್ ರೀ. ಇದ್ರೊಳಗೆ ಫಸ್ಟ್ 1 ಹೇಳಿಕೆ ಸರಿ ಆಕೈತೆ ನೋಡ್ರಿ. ಎ ಮಾತ್ರ ಸರಿಯಾಗಿದೆ. 26 ಕೆಳಗಿನವುಗಳನ್ನು ಪರಿಗಣಿಸಿರಿ. 1 ಎತ್ತಿನ ಕೊಂಬಿನಾಕಾರದ ಸರೋವರ. ಕರಾವಳಿ ಪ್ರದೇಶಗಳ ಸರೋವರಗಳು ಕಿರು ನೆಲ ಚಾಚುವಿಕೆಯಿಂದ ಮತ್ತು ಮರಳು ದಿಬ್ಬಗಳನ್ನು ರೂಪಿಸಿಕೊಳ್ಳುತ್ತವೆ. ಸೆಕೆಂಡ್ 1 ಲಗ್ಗೋನ್ ಹರಿವ ನದಿಯ ತಿರುವುಗಳಲ್ಲಿ ಮುಖ್ಯ ಪ್ರವಾಸದಿಂದ ಬೇರ್ಪಟ್ಟಾಗ ಒಂದು ಸರೋವರವನ್ನು ರೂಪಿಸುತ್ತದೆ. ನೆಕ್ಸ್ಟ್ ಹಿಮಗಡ್ಡೆಯ ಸರೋವರ ಹಿಮನದಿಗಳ ಕರಗುವ ಮೂಲಕ ರೂಪಿಸಿಕೊಳ್ಳುವ ಸರೋವರ ಹಿಮಗಡ್ಡೆಯನ್ನು ಸರೋವರವೆಂದು ಕರೆಯುತ್ತಾರೆ. 2 ಜೋಡಿ ಸರಿಯಾದ ಹೊಂದಾಣಿಕೆ ಬರೆಯಿರಿ. ಇದರೊಳಗೆ ಯಾವುದೈತೆ ಅಂದ್ರೆ ಇಲ್ಲಿ ಎಲ್ಲನೂ ಸರಿ ಹಾಕವ್ರಿ. 1 2 3 ಸರಿ ಹಾಕೈತ್ರಿ. ಆದರೆ ಎಲ್ಲ 3 ಆನ್ಸರ್ ಹಾಕೈತ್ರಿ. ಭಾರತೀಯ ಸಾಗರ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ ಈ ಹೇಳಿಕೆಗಳನ್ನು ಪರಿಗಣಿಸಿ. ಹೇಳಿಕೆ 1 ಕೆಲವು ಇಂಡಿಯಾ ನ್ಯಾನೋ ಎಂದು ಉಲ್ಲೇಖಿಸಲಾಗಿದೆ ಮತ್ತು EL ನ್ಯಾನೋ ವಿದ್ಯಮಾನದಲ್ಲಿ ಹೋಲಿಸುತ್ತದೆ. ಇಂಡೋನೇಷ್ಯಾ, ಮಲೇಷಿಯಾ ಮತ್ತು ಕಡಲಂಚಿನೊಂದಿಗೆ ಮತ್ತು ಸೊಮಾಲಿಯನ್ ಬಳಿ ಆಫ್ರಿಕಾದ ಕಡಲಂಚಿನ ಹಿಂದೂ ಮಹಾಸಾಗರ ಸಣ್ಣ ಪ್ರದೇಶಗಳ ಸ್ಥಾಪಿತವಾಗಿ ಸಂಭವಿಸುತ್ತದೆ. ಇದರೊಳಗೆ ಯಾವ ಹೇಳಿಕೆ ಸರಿಯಾಗೈತೆ ಅಂದ್ರೆ 27 1ನೇ ಹೇಳಿಕೆ ಸರಿಯಾಗಿದೆ, 2ನೇದು ತಪ್ಪಾಗಿದೆ. 1ನೇದು ಹೇಳಿಕೆ ಸರಿಯಾಗಿದೆ ಮತ್ತು 2ನೇದು ತಪ್ಪಾಗಿದೆ. ಇದರೊಳಗೆ 1ನೇದು ಕರೆಕ್ಟ್ ಆಗತ್ತೆ ರೀ. ನೆಕ್ಸ್ಟ್ 28 ಹೊಂದಿಸಿ ಬರೆಯಿರಿ. ರಾಷ್ಟ್ರೀಯ ಉದ್ಯಾನಗಳು ಈಚೆಗಡೆ ರಾಜ್ಯಗಳು ಬರ್ತಾವ್ರಿ. ಎ ರಾಷ್ಟ್ರೀಯ ಉದ್ಯಾನಗಳು ರಾಜ್ಯಗಳ
ಉದ್ಯಾನವನ ಎಲ್ಲಿ ಬರ್ತೈತೆ ಅಂದ್ರೆ ಇದು 2 ಬರ್ತೈತೆ ರೀ 2. ಒನ್ಸ್ ವಿರಾರ್ ರಾಷ್ಟ್ರೀಯ ಉದ್ಯಾನವನ 4. ಕಂಚರ್ ಕನ್ಯನ ರಾಷ್ಟ್ರೀಯ ಉದ್ಯಾನವನ ಕಣಿವೆಯ ರಾಷ್ಟ್ರೀಯ ಉದ್ಯಾನವನ ಸಿ 1 ಬರುತ್ತೆ ರೀ. ಡಿ ಹಿಮಾಚಲ ಪ್ರದೇಶ ಬರ್ತೈತೆ ರೀ. ಮತ್ತು ಈ 3ನೇದು ಬರ್ತೈತೆ ಆದರೆ ಹರಿಯಾಣ. ಇದ್ರೊಳಗೆ ಆನ್ಸರ್ ರೀ 2 4 1 5 3 ಅಂದ್ರೆ ಫಸ್ಟ್ 1 ಆಕೈತೆ ನೋಡ್ರಿ. 2 4 1 5 3 ಅಂದ್ರೆ ಫಸ್ಟ್ 1 ಆಕೈತೆ ರೀ. 29 ಕ್ವಶನ್ ರೀ. ಹಿರಣ್ಯಕೇಶ ಮತ್ತು ಮಾರ್ಕಂಡೇಯ ನದಿಗಳು ಮತ್ತು ಉಪನದಿಗಳು ಯಾವ ಆಕತ್ರಿ? ಇದ್ರೊಳಗೆ ಮಲಪ್ರ ಆಗಂಗಿಲ್ಲ ರೀ. ಘಟಪ್ರಭಾ ಸರಿ ಆಕೈತೆ ನೋಡ್ರಿ. ಇದ್ರೊಳಗೆ ಘಟಪ್ರಭಾ. ಘಟಪ್ರಭಾ 6 ಮಂದಿ ಕಾರಣ ಇದನ್ನ ಐತಿರೋದು ಮೆಂಟಲ್ ಬಿಡಿ ಸ್ಕಿಪ್ ಮಾಡಿದ್ರದನ್ನ ಮುಂದಿನ ಒಳಗೆ ಹೇಳ್ತಾರದನ್ನ. 31ನೇ ಕ್ವಶನ್ ರೀ. 31ನೇ ಕ್ವಶನ್ 4ನೇ ಆನ್ಸರ್ ಸರಿಯಾಗೈತೆ ನೋಡ್ರಿ. ಅದು 4ನೇ ಆನ್ಸರ್ ಸರಿ ರೀ. ಆನ್ಸರ್ ಅಟ್ಟ ಆಯ್ತು ಫ್ರೆಂಡ್ಸ್. 32 1ನೇ ಸರಿ ಐತ್ರಿ. 33 1ನೇ ಸರಿ. 34 ಎಕ್ಸ್ಟಿವ್ ಫೈಟ್ಗಳನ್ನು ಬೆಳೆಯುವ ಸ್ಥಳ. ಇದ್ರೊಳಗೆ ರೀ ಲಾಸ್ಟ್ನೇ ಐತೆ ನೋಡ್ರಿ. ಏನಂದ ಆಮ್ಲೀಯ ಮಣ್ಣು. ಈ ಮಣ್ಣೊಳಗೆ ಇದ್ನಾಕತ್ರ ಅದ. ನೆಕ್ಸ್ಟ್ 35 ಪ್ಯಾರಾಚೂಟ್ ಪ್ರಕ್ರಿಯೆಯಲ್ಲಿ ಹಣ್ಣು ಮತ್ತು ಬೀಜ ಪ್ರಸರಣ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ? ಇದು ಯಾವ ರಚನೆ ಅಂದ್ರೆ ಫಸ್ಟ್ 1 ಆಯ್ತು ನೋಡ್ರಿ. ಯಾವ ರಚನೆ ಅಂದ್ರೆ ಇದ್ರ ಪಪ್ಪಲ್ಸ್ ಈ ಹಣ್ಣಿಂದ ಹಾಕತ್ರ ಅದ. 36 ಸೆಕೆಂಡ್. ಈ ಆನ್ಸರ್ ಕರೆಕ್ಟ್ ಆಯ್ತು ನೋಡ್ರಿ. 37 ಫಸ್ಟ್ ರೀ. 38 ಸೆಕೆಂಡ್. 39 ಈ ಹೇಳಿಕೆ ಸರಿ ಆಗತ್ತೆ ನೋಡ್ರಿ. ಸೆಕೆಂಡ್. 39 ಸೆಕೆಂಡ್. 40 ಗಿಪ್ಪನ್ ಎಂದು ಪರಿಗಣಿಸಲಾಗುವ ಉತ್ಪನ್ನಕ್ಕೆ ಇರುವ 40 2ನೇ ಸರಿ ಆಕತ್ತೆ ನೋಡ್ರಿ. ಇದು ಒಂದು ಕೆಳಮಟ್ಟದ ಸರಕಾಗಿರುತ್ತದೆ. 41 ಡ್ಯಾಶ್ಗಾಗಿ ದರದ ಬದಲಾವಣೆ ಆದಾಯ ಪರಿಣಾಮಗಳು ನಕಾರಾತ್ಮಕವಾಗಿದೆ ಅಂದರೆ ಕೆಳದರ್ಜೆ ರೀ. 41 42 ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಯಾವ ಕ್ರೀಡೆ ಅಂದ್ರೆ ಸೆಕೆಂಡ್ 1 ಮಕ್ಕಳ ಮತ್ತು ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆ. ಇದು ಕರೆಕ್ಟ್ ನೋಡ್ರಿ. 43 ಯಾವ ಯೋಜನೆಯ ಪ್ರಗತಿಯನ್ನು ಮೇಲ್ವಿಚಾರಣೆ ಮಾಡಲು ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಗಿದೆ? 43 ಇದರೊಳಗೆ ಯಾವುದಾಕೈತೆ ಅಂದ್ರೆ ರೀ ಸಂಸದ ಆದರ್ಶ ಗ್ರಾಮ ಯೋಜನೆ ಆಕೈತೆ ನೋಡ್ರಿ. ಇದು ಸರಿಯಾದ ಉತ್ತರ. 44 ಕೆಳಗಿನ ಯಾವ ಆಯ್ಕೆಯ
ಸುಸ್ಥಿರ ಅಭಿವೃದ್ಧಿಯ ನಿಯತಕಾಲಕ್ಕೆ ಸಂಯೋಜಿಸಲಾಗಿಲ್ಲ. ಇದರೊಳಗೆ ಯಾವುದೇ ಆಗಿಲ್ಲ ಅಂದ್ರೆ ಮೇಲಿವೆ ಎಲ್ಲವೂ ಹಾಕವು ನೋಡ್ರಿ. 45 ಈ ಕೆಳಗಿನ ಯಾವುದದು ಭಾರತದ ಆರ್ಥಿಕತೆಯಲ್ಲಿ ಟ್ರಕ್ಕಲ್ ಡೌನ್ ಪರಿಣಾಮಗಳನ್ನು ತಡೆಯುತ್ತದೆ ಎಂದು ಹೇಳಲಾಗಿದೆ. ಇದರೊಳಗೆ ಆನ್ಸರ್ 45 3 ನೋಡ್ರಿ. 3ನೇ ಆನ್ಸರ್ ಸರಿ ಆಕೈತ್ರಿ. ನಾ ಆನ್ಸರ್ ಅಟ್ಟ ಹೇಳ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಒನ್ 46 ಸಿಕ್ಕಿಲ್ರಿ. 47 ಸಿಕ್ಕಿಲ್ಲ. ನೆಕ್ಸ್ಟ್ ಮುಂದಿನ ವಿಡಿಯೋ ಮಾಡಿ ಹಾಕ್ತೀನಿ ಸಿಕ್ಕರೆ. 48 ಈ ಕೆಳಗಿನ ರಾಜ್ಯಗಳನ್ನು ಪರಿಗಣಿಸಿ. 1ನೇದು ಮಹಾರಾಷ್ಟ್ರ, 2ನೇದು ಗುಜರಾತ್, 3ನೇದು ರಾಜಸ್ಥಾನ್, 4ನೇದು ಕರ್ನಾಟಕ. 31 ಮಾರ್ಚ್ 2024ರಂತೆ ಭಾರತದಲ್ಲಿ ನವೀಕರಿಸಬಹುದಾದ ಶಕ್ತಿಯ ಒಟ್ಟು ಸಾಮರ್ಥ್ಯದಲ್ಲಿ ಶೇಕಡಾವಾರು ಪಾಲನ್ನು ಆಧರಿಸಿದ ಮೇಲೆ ನೀಡಲಾದ ರಾಜ್ಯಗಳು. ಆರೋಣ ಇವನು ಏನಂದ್ರೆ ಏರಿಕೆ ಕ್ರಮದಲ್ಲಿ ಬರ್ರಿ ರಾಜ್ಯಗಳನ್ನತ್ತ ಹೇಳ್ಯಾರ್ರಿ. ಇದ್ರೊಳಗೆ ನೋಡೋಣ ಬರ್ರಿ. 48 ಇದ್ರೊಳಗೆ 48 ಅಂದ್ರೆ ಸಿ ರಾಜಸ್ಥಾನ್ ರೀ. ಸಿ ರಾಜಸ್ಥಾನ, ಎ ಮಹಾರಾಷ್ಟ್ರ, ಬಿ ಗುಜರಾತ್ ಮತ್ತು ಡಿ ಕರ್ನಾಟಕ. ಯಾವುದು ಕರೆಕ್ಟ್ ಆಗುತ್ತೆ? ಸೆಕೆಂಡ್ ಒನ್ ಕರೆಕ್ಟ್ ಆಗುತ್ತೆ ನೋಡ್ರಿ. ಸಿ ಎ ಬಿ ಡಿ ಇದು ಕರೆಕ್ಟ್ ಆಗುತ್ತೆ. 49 ಭಾರತದ ಸಂವಿಧಾನ ದಂಡೆಯಲ್ಲಿ ಕೆಳಗಿನ ಯಾವ ಹುದ್ದೆಯ ಕೊಡಮಾಡಲಾಗಿಲ್ಲ. ಅಂದರೆ ಯಾವ ಹುದ್ದೆ ಅಂದ್ರೆ 49 4ನೇದು 4 ನಂಬರ್ ರೀ. ಉಪಪ್ರಧಾನ ಮಂತ್ರಿ. 50 ಕೆಳಕಂಡ ಹೇಳಿಕೆಗಳನ್ನು ಪರಿಗಣಿಸಿರಿ. ಇದರೊಳಗೆ ಯಾವುದಾಕೈತೆ ಅಂದ್ರೆ ಗಣತೆ ಎಂಬುದು ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಸರಿ. ಗಣತೆ ಎನ್ನುವ ಪದವು ನಮ್ಮ ಸಂವಿಧಾನದ ಭಾಗ 1, 4 ಮತ್ತು ಭಾಗ 3ರಲ್ಲಿ ಇದೆ. ತಪ್ಪು. ಸಿ ಗಣತೆ ಎಂಬುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4A ರಲ್ಲಿದೆ. ಸರಿ. ಇದರೊಳಗೆ ಎ ಮತ್ತು ಸಿ ಕರೆಕ್ಟ್ ಆಗೈತೆ ನೋಡ್ರಿ. ಆನ್ಸರ ಎ ಮತ್ತು ಸಿ ಅಂದ್ರೆ 3ನೇದು ರೀ. 51 ಕೆಳಕಂಡ ಹೇಳಿಕೆ ಪರಿಗಣಿಸಿರಿ. ಸಂವಿಧಾನದ ರಚನೆ ಸಭೆಯ ತನ್ನ ಪ್ರಥಮ ಸಭೆಯ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತಾರೆ. ಕರೆಕ್ಟ್. ಇದನ್ನು ಕರೆಕ್ಟ್ ಆಗತ್ತೆ ರೀ. ಸಂವಿಧಾನ ರಚನೆಯ ಸಭೆಯಲ್ಲಿ ತನ್ನ ಪ್ರಥಮ ಸಭೆಯಲ್ಲಿ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ ಆದರೆ ತನ್ನ ವಸ್ತುನಿಷ್ಠ ನಿರ್ಣಯ ಕೈಗೊಂಡಿದೆ. ತಪ್ಪು. ಸಂವಿಧಾನದ ರಚನಾ ಸಭೆಯಲ್ಲಿ ಪ್ರತಿಯೊಂದು ಹೇಳಿಕೆಯು ಸಂವಿಧಾನ ರಚನೆಯ ಸಭೆಯಲ್ಲಿ ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷತೆಯನ್ನು ಆಯ್ಕೆ ಮಾಡಲು ವಸ್ತುನಿಷ್ಠ ನಿರ್ಣಯ ಕೈಗೊಳ್ಳುತ್ತದೆ ಮತ್ತು ಸಂವಿಧಾನವನ್ನು ಮಾಡುತ್ತದೆ. ಅಂದರೆ ಇದು ಯಾವ ಕರೆಕ್ಟ್ ಆಕೈತೆ ಅಂದ್ರೆ ಇಲ್ಲಿ ಐತೆ ನೋಡ್ರಿ. 1 ಎ ಮತ್ತು ಸಿ ಈ ಹೇಳಿಕೆ ಕರೆಕ್ಟ್ ಆಕೈತ್ರಿ. 52 ನಮ್ಮ ಸಂವಿಧಾನ 14ನೇ ಅನುಚ್ಛೇದ 52ನೇದು ಆನ್ಸರ್ ಅಷ್ಟೇ ಆಯ್ತು ನೋಡ್ರಿ. ಅಂದ್ರೆ 3ನೇದು ಆಕೈತೆ ನೋಡ್ರಿ. 3ನೇದು ಸರಿ ರೀ. 53 ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರ ತಮ್ಮ ಮೀಸಲಾತಿ ಅನುಕೂಲಗಳನ್ನು ಪಡೆಯಬಹುದಾಗಿದೆ. ಯಾವುದಂದ್ರೆ 53ನೇದು 2 ಮೂಲ ರಾಜ್ಯಗಳಿಂದ ಅವರ ಅನುಕೂಲವನ್ನು ಪಡೆಯಬಹುದ್ರಿ. ನೆಕ್ಸ್ಟ್ 54 ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳನ್ನು ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವ್ಯಾವೆಲ್ಲ ಅನುಚ್ಛೇದಗಳನ್ನು ತಿದ್ದುಪಡಿಸಲಾಗಿದೆ. 54 2ನೇದು ಆಕೈತೆ ನೋಡಿ ಸರಿಯಾದ ಉತ್ತರ. 55 1ನೇ ಆನ್ಸರ್ ಕರೆಕ್ಟ್ ಆಗತ್ತೆ ನೋಡ್ರಿ. 56 ಫಸ್ಟ್ ಒನ್. 56 ಫಸ್ಟ್ ಒನ್. 56
ಫಸ್ಟ್ ಒಂದು ಹೇಳಿಕೆ ಕರೆಕ್ಟ್ ಆಗತ್ತೆ ರೀ. ಯಾವುದಂದ್ರೆ ಈ ಹೇಳಿಕೆ ಸಾರಿ 56 ಫಸ್ಟ್ ಒಂದು ಹೇಳಿಕೆ ಕರೆಕ್ಟ್ ಆಗತ್ತೆ ರೀ. 57 ಭಾರತದ ಸಾಧ್ಯವಾದ ನಿಧಿಯನ್ನು ಯಾರು ಸ್ಥಾಪಿಸುತ್ತಾರೆ? 57(4) ಅಂದರೆ ರಾಷ್ಟ್ರಪತಿಯವರು ಮಾಡ್ತಾರೆ. ಅದು ಭಾರತ ರಾಷ್ಟ್ರಪತಿಯವರು ಇದನ್ನು ಮಾಡ್ತಾರೆ. ಅಂದರೆ ಲಾಸ್ಟ್ ಒನ್ ಐತೆ ನೋಡ್ರಿ, 4th ಒಂದು ಕರೆಕ್ಟ್ ಆಗೈತೆ ರೀ. 58 3 ನಂಬರ್ ನೋಡ್ರಿ, ಬಿ ಮತ್ತು ಸಿ ಕರೆಕ್ಟ್ ಆಗೈತೆ ರೀ. ಬಿಟ್ಟಿರುವ ಪ್ರಶ್ನೆಗಳಿಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸಲಾಗಿದೆ. ಆ ವಿಡಿಯೋನ ನೋಡಬೇಕಾಗಿ ವಿನಂತಿ.